ರುದ್ರ ಮತ್ತೆ ಅಂದ, ನಿನಗ್ ಗೊತ್ತಾ, ನೀನ್ ನನ್ಗಿಂತ ಜಾಸ್ತಿ ನೋಟ್ ಇದೆಯಾ ಅಂತ. ಇವಾಗ ನಿನ್ನಲ್ಲಿ ನನ್ಗಿಂತ ಜಾಸ್ತಿ ಫೀಲಿಂಗ್ಸ್ ಕಾಣಿಸ್ತಿದೆ. ನನ್ ಮೇಲೆ ಬ್ಲೇಮ್ ಮಾಡ್ತೀಯಾ? ಆದ್ರೆ ರಿಯಲ್ ಫೈರ್ ಇರೋದು ನಿನ್ನೊಳಗಡೆನೆ ಅಂದ. ಹಾದಿರ ಮುಖ ಇನ್ನು ಜಾಸ್ತಿ ಕೆಂಪಾಯ್ತು. ಅವಳು ಬೇಗನೆ ಅಂದ್ಲು, ಹೋಗಿ, ಅದು ಹಾಗೇನು ಇಲ್ಲ. ನಿಮ್ ಆಸೆಗಳಿಗೆ ನನ್ ಹೆಸರು ಹಚ್ಬೇಡಿ ಅಂತ ಹೇಳಿ ಅವನನ್ನ ದೂಡಿ ಮುಂದೆ ಹೋದ್ಲು. ಇವಾಗ ಅವಳು ಒಬ್ಳೆ ವಾಕ್ ಮಾಡ್ತಿದ್ಲು. ರುದ್ರ ಅವಳನ್ನೇ ನೋಡ್ತಿದ್ದ. ಅವನ್ ಕೂಡ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ವಾಕ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದಿರ ಅವನನ್ನ ನೋಡೋಕೆ ತಿರುಗಿ ನೋಡಿದ್ಲು. ಅವನು ಒಬ್ನೇ ಹೋಗ್ತಿರೋದ್ ನೋಡಿ ಅವಳು ಸ್ಮೈಲ್ ಮಾಡ್ತಾ ಓಡ್ ಬಂದು ಅವನ ಹತ್ರ ಬಂದ್ಲು. ಅವಳು ತನ್ನ ಕೈಯನ್ನ ಅವನ ಕೈಯೊಳಗೆ ಸೇರಿಸಿ ತುಂಬಾನೇ ಪ್ರೀತಿಯಿಂದ ನೋಡಿದ್ಲು. ಆದಿರ ತಕ್ಷಣ ಅಂದ್ಲು, ಅವಳು ನಿನ್ ಜೊತೆ ಈ ತರ ಯಾವತ್ತೂ ವಾಕ್ ಮಾಡ್ತಿರ್ಲಿಲ್ಲ ಅಲ್ವಾ ಅಂದ್ಲು. ರುದ್ರನ್ ಹೆಜ್ಜೆಗಳು ನಿಂತ್ವು. ಅವನು ಆದಿರ ಕಡೆ ತಿರುಗಿ ಅವಳ ಕೆನ್ನೆ ಸೌರಿ ಅಂದ, ಅವಳು ನನ್ನನ್ನ ಈ ರೀತಿ ಯಾವತ್ತೂ ಲವ್ವೇ ಮಾಡ್ಲಿಲ್ಲ ಅಂದ. ಆದಿರ ಫೇಸ್ ನಲ್ಲಿ ದೊಡ್ಡ ಸ್ಮೈಲ್ ಬಂತು. ಅಷ್ಟರಲ್ಲಿ ರುದ್ರ ಅವಳನ್ನ ಇಟ್ಕೊಂಡ. ಆದಿರ ಶಾಕ್ ಆಗಿ ಕೇಳಿದ್ಲು, ನೀವ್ ಏನ್ ಮಾಡ್ತಿದ್ದೀರಿ ರಾಜವಂಶಿ ಸರ್? ರುದ್ರ ಇಂಟೆನ್ಸ್ ಆಗಿ ಅಂದ, ನಾನಿನ್ನ ಇವಾಗ ರೂಮ್ ಕರ್ಕೊಂಡು ಹೋಗ್ತಿದ್ದೀನಿ. ಬೆಳಿಗ್ಗೆ ರಾಜವಂಶಿ ಮ್ಯಾನ್ಷನ್. ರುದ್ರ ಆಫೀಸ್ ಹೊರಟೋಗಿದ್ದ. ಆದ್ರೆ ಆದಿರಾಗೆ ಮಧ್ಯಾಹ್ನ 1 ಗಂಟೆ ಒಳಗಡೆ ರೆಡಿ ಆಗಿರೋಕೆ ಇನ್ಫಾರ್ಮ್ ಮಾಡಿದ್ದ. ಯಾಕಂದ್ರೆ ಅವಳನ್ನ ಶಾಪಿಂಗ್ಗೆ ಕರ್ಕೊಂಡು ಹೋಗೋ ಪ್ಲಾನ್ ಅವನದ್ದಾಗಿತ್ತು. ಆದಿರ ಆಲ್ರೆಡಿ ತನ್ನ ಮದ್ವೆಗೆ ಬೇಕಿರೋ ಲೆಹೆಂಗಾ ಪರ್ಚೇಸ್ ಮಾಡಿದ್ಲು. ಆದ್ರೆ ಬಾಕಿ ಇರೋ ಬಟ್ಟೆಗಳನ್ನ ಇವತ್ತು ತಗೋಬೇಕಿತ್ತು. ಅಜ್ಜಿ ಆವಾಗ್ಲೇ ಜ್ಯುವೆಲರಿ ಎಲ್ಲ ಸೆಲೆಕ್ಟ್ ಮಾಡಿದ್ರು. ಇವಾಗ ಬರೀ ಆದಿರಾಳ ಪರ್ಸನಲ್ ಶಾಪಿಂಗ್ ಅಷ್ಟೇ ಬಾಕಿ ಇತ್ತು. ರುದಿಕಾಗೆ ಚೆನ್ನಾಗಿ ಊಟ ಮಾಡಿಸಿ ಆದಿರ ಶಾಪಿಂಗಿಗೆ ರೆಡಿ ಆದ್ಲು. ರುದ್ರ ಕಾರ್ ಕಳ್ಸಿದ ತಕ್ಷಣ ಆದಿರ ಹೊರಟ್ಲು. ಯಾಕಂದ್ರೆ ಅವಳು ರುದ್ರನನ್ನ ಡೈರೆಕ್ಟ್ ಆಗಿ ಮಾಲ್ ನಲ್ಲೇ ಮೀಟ್ ಮಾಡ್ಬೇಕಿತ್ತು. ಅವಳಲ್ಲಿಗೆ ಹೋದಾಗ ರುದ್ರ ಆವಾಗ್ಲೇ ಅವಳಿಗೋಸ್ಕರ ವೇಟ್ ಮಾಡ್ತಿದ್ದ. ಫಸ್ಟ್ ಅವರಿಬ್ರು ಮದ್ವೆಗ್ ಬೇಕಿರೋ ಬಾಕಿ ಶಾಪಿಂಗ್ ಮುಗಿಸಿದ್ರು. ಆಮೇಲೆ ರುದ್ರ ಅವಳನ್ನ ಪರ್ಸನಲ್ ಕೇರ್ ಶಾಪ್ಗೆ ಕರ್ಕೊಂಡು ಹೋದ. ಎಲ್ಲಾ ಬಟ್ಟೆಗಳನ್ನ ಟ್ರಯಲ್ ಮಾಡಿ ತಗೊಂಡ್ಮೇಲೆ ಆದಿರ ರುದ್ರನ್ ಹತ್ರ ಬಂದು ಕೇಳಿದ್ಲು, ನಾವಿವಾಗ ಮನೆಗೆ ಹೋಗೋಣವಾ ಅಂದ್ಲು. ರುದ್ರ ಅವಳನ್ನ ನೋಡ್ತಾ ಅಂದ, ನಾವಿಬ್ರು ಇವಾಗ ಮನೆಗೆ ಹೋಗೋಕೆ ಸಾಧ್ಯ ಅಂತ ನಿನ್ಗನ್ಸುತ್ತಾ ಅಂದ. ಆದಿರ ಶಾಕ್ ಆಗಿ ಕೇಳಿದ್ಲು, ನೀನ್ ಏನ್ ಹೇಳ್ತಿದ್ಯಾ ಅಂದ್ಲು. ರುದ್ರ ಅವಳ ಹತ್ರ ಬಂದು ಮೆಲ್ಗೆ ಅಂದ, ನಾನಿವಾಗ ನಿನ್ನನ್ನ ಮನೆಗೆ ಕರ್ಕೊಂಡು ಹೋದ್ರೆ ಎಲ್ರೂ ಕಣ್ಗಳು ಮತ್ತೆ ನಮ್ ಮೇಲೆ ಇರುತ್ತೆ. ಯಾಕಂದ್ರೆ ನಾವು ಮನೆಗೆ ಹೋದ ತಕ್ಷಣ ಸ್ಟೈಲ್ ಆಗಿ ನಮ್ ರೂಮ್ ಹೋಗ್ತೀವಿ ಅಂತ ಅವ್ರಿಗೆ ಗೊತ್ತು. ಅದಕ್ಕೆ ಇವಾಗ ಮನೆಗೆ ಹೋಗೋ ಬದಲು ನಾವು ಬೇರೆ ಎಲ್ಲಿಗಾದ್ರೂ ಹೋಗೋಣ. ಅಲ್ಲಿ ನಾನು ನಿನ್ನನ್ನ ಸ್ವಲ್ಪ ಪ್ರೀತಿ ಮಾಡಬಹುದು ಅಂದ. ಆದಿರ ತಕ್ಷಣ ಅಂದ್ಲು, ನಿಲ್ಸಿ ರಾಜವಂಶಿ, ನಾನ್ ನಿನ್ ಜೊತೆ ಇವಾಗ ಎಲ್ಲಿಗೂ ಬರಲ್ಲ. ನನ್ಗೆ ಮನೆಗೆ ಹೋಗ್ಬೇಕು ಅಷ್ಟೆ. ನೀವು ನನ್ನನ್ನ ಡೈರೆಕ್ಟ್ ಆಗಿ ಮನೆಗೆ ಬಿಡ್ಬೇಕು. ಹುಷಾರ್, ನೀವ್ ಏನಾದ್ರೂ ನನ್ನನ್ನ ಬೇರೆ ಕಡೆ ಕರ್ಕೊಂಡು ಹೋದ್ರೆ ಇರೋ ಅಲ್ಪ ಸ್ವಲ್ಪ ಪೇಷನ್ಸ್ ಕೂಡ ಇರಲ್ಲ. ನೀವ್ ಇವಾಗ್ಲೇ ನನ್ 4 ಗಂಟೆಗಳ ಟೈಮ್ ವೇಸ್ಟ್ ಮಾಡಿದೀರಾ ಅಂದ್ಲು. ರುದ್ರ ಮುಖ ಸೊಟ್ಟ ಮಾಡಿ ಅಂದ, ನಾನ್ ನಿನ್ಗೋಸ್ಕರ ಇಷ್ಟೊಂದು ಶಾಪಿಂಗ್ ಮಾಡಿಸ್ದೆ, ಆದ್ರೆ ನೀನ್ ನನ್ನನ್ನೇ ಟೈಮ್ ವೇಸ್ಟ್ ಮಾಡಿದ್ಯಾ ಅಂತ ಬ್ಲೇಮ್ ಮಾಡ್ತಿದ್ಯಾ ಅಂದ. ಈಶಾ ಅಲ್ಲಿಗ್ ಬಂದಾಗ ರುದ್ರ ಇನ್ನು ಮಾತಾಡ್ತಾನೆ ಇದ್ದ. ಅವಳು ರುದ್ರನನ್ನ ನೋಡ್ತಾ ವ್ಯಂಗ್ಯವಾಗಿ ಅಂದ್ಲು, ನೀನು ಈ ತರಹದ ಬಡವ್ರ ಮೇಲೆ ನಿನ್ ಎನರ್ಜಿ ವೇಸ್ಟ್ ಮಾಡಿದ್ರೆ ಅವ್ರು ನಿನ್ನನ್ನ ಬ್ಲೇಮ್ ಮಾಡೇ ಮಾಡ್ತಾರೆ. ನಮಗ್ ಸಿಗ್ತಿರೋದು ತಮ್ಮ ಯೋಗ್ಯತೆಗೆ ಮೀಸಲಾಗಿದ್ದಲ್ಲ ಅಂತ ಅವ್ರಿಗೆ ಹೇಗ್ ಗೊತ್ತಾಗುತ್ತೆ? ಅದಕ್ಕೆ ಇಷ್ಟೊಂದು ಆಟಿಟ್ಯೂಡ್ ತೋರಿಸ್ತಿದ್ದಾರೆ. ಒಬ್ಬನ್ಗೆ 1 ಪೈಸೆ ವ್ಯಾಲ್ಯೂ ಇಲ್ದಿದ್ರು ಏನೂ ಮಾಡದೆ ಫೇಮಸ್ ಆದಾಗ ಇದೇ ಆಗೋದು ಅಂದ್ಲು. ಹೀಗೆ ಹೇಳ್ತಿರುವಾಗ ಅವಳ ಲುಕ್ ಪೂರ್ತಿ ಆದಿರ ಮೇಲಿತ್ತು. ಆದಿರ ಸೈಲೆಂಟ್ ಆಗಿದ್ರು ಅವಳ ಆ ಶಾಂತವಾದ ನೋಟದಲ್ಲೇ ಒಂದು ಪವರ್ ಇತ್ತು. ಮಾಲ್ ನಲ್ಲಿ ಈಶಾ ಆಡ್ತಿರೋ ಈ ಡ್ರಾಮಾನ ಆದಿರ ಯಾವುದೇ ಎಮೋಷನ್ ಇಲ್ದೆ ನೋಡ್ತಿದ್ಲು. ರುದ್ರ ಆದಿರನೇ ನೋಡ್ತಿದ್ದ. ಈಶಾಗೆ ಆದಿರ ಇವತ್ತು ಸರಿಯಾದ ಆನ್ಸರ್ ಕೊಡ್ತಾಳೆ ಅಂತ ಅವನಿಗೆ ಗೊತ್ತು. ಅದಕ್ಕೆ ಅವನು ಸುಮ್ಮನೆ ವೇಟ್ ಮಾಡ್ತಿದ್ದ. ಆದಿರ ಮೆಲ್ಲಗೆ ನಗ್ತಾ ಕೇಳಿದ್ಲು, ಮಿಸ್ ಈಶಾ ಮೆಹ್ತಾ, ನಿಮ್ ಹತ್ರ 25 ಪೈಸಾ ಕಾಯಿನ್ ಇದ್ಯಾ ಅಂತ ಕೇಳಿದ್ಲು. ಈಶಾ ಮುಖ ಪೂರ್ತಿ ವಿಚಿತ್ರವಾಗಿ ಚೇಂಜ್ ಆಯ್ತು. ಅವಳು ತಕ್ಷಣ ಅಂದ್ಲು, ನನ್ ಹತ್ರ ಕಾರ್ಡ್ಸ್ ಅಂಡ್ ಕ್ಯಾಶ್ ಇದೆ,
ನಾನ್ ಇಷ್ಟೊಂದು ಚಿಲ್ಲರೆ ಮನಿ ಇಟ್ಕೊಂಡು ಓಡಾಡಲ್ಲ ಅಂದ್ಲು. ಹಾದಿರಾ ನಗ್ತಾ ಅಂದ್ಲು, ಫಸ್ಟ್ ಆಫ್ ಆಲ್ ನನ್ಗಂತೂ ಈ ವರ್ಡ್ ಅರ್ಥನೇ ಆಗ್ತಿಲ್ಲ. ನನ್ನ ಹತ್ರ 25 ಪೈಸೆ ಕಾಯಿನ್ ಇಲ್ಲ, ಆದ್ರೆ ಬೇರೆಯವರಿಗೆ 500 ರೂಪಾಯಿ ನೋಟ್ಗಳ ಬಗ್ಗೆ ಲೆಕ್ಚರ್ ಕೊಡ್ತೀನಿ ಅಂದ್ರೆ ಏನ್ ಅರ್ಥ? ಇವಾಗ ನಾನು ಅಂಡ್ ನನ್ನ ಹಸ್ಬೆಂಡ್ ಮಾತಾಡ್ತಿದೀವಿ, ನೀವು ಮಧ್ಯೆ ಬಂದು ಏನೋ ಬೆಂಕಿ ಹಚ್ಚೋಕೆ ಟ್ರೈ ಮಾಡ್ತಿದ್ದೀರಾ. ಆದ್ರೆ ಮಿಸ್ ಮಿಸ್ ಈಶಾ, ಈ ಬೆಂಕಿಯಿಂದ ಏನು ಯೂಸ್ ಇಲ್ಲ. ಯಾಕಂದ್ರೆ ನಮ್ಮಿಬ್ರ ಮಧ್ಯೆ ಆವಾಗಲೇ ತುಂಬಾನೇ ಫೈರ್ ಇದೆ. ನಿಮ್ಮ ಈ ಸಣ್ಣ ಕಿಡಿ ನಮ್ಗೇನು ಮಾಡೋಕ್ಕಾಗಲ್ಲ ಅಂದ್ಲು. ನಿನ್ ಲ್ಯಾಂಗ್ವೇಜ್ ಮೇಲೆ ಸ್ವಲ್ಪ ಕಂಟ್ರೋಲ್ ಇರ್ಲಿ ಅಂತ ಈಶಾ ಹಲ್ ಕಡಿತಾ ಅಂದ್ಲು. ಹಾದಿರಾ ಕೂಡ ತಕ್ಷಣ ಅಂದ್ಲು, ಹಾಗಾದ್ರೆ ನೀವು ಕೂಡ ನಿಮ್ ಕೆಲ್ಸ ನೋಡ್ಕೊಂಡು ಹೋಗ್ಬೇಕು ಅಲ್ವಾ, ಸುಮ್ಮನೆ ನಮ್ ಮೂಡ್ ಯಾಕೆ ಹಾಳು ಮಾಡ್ತಿದ್ದೀರಾ? ನನ್ಗೆ ಆಲ್ರೆಡಿ ಈ ರಾಜವಂಶಿ ಸರ್ ಅವ್ರನ್ನ ಹ್ಯಾಂಡಲ್ ಮಾಡೋದು ತುಂಬಾನೇ ಡಿಫಿಕಲ್ಟ್ ಆಗ್ತಿದೆ. ಅವ್ರ ಒಳಗಡೆ ಯಾವ್ದೋ ಫೋರ್ಸ್ ಬಂದಿದೆ ಅಂತ ಅನ್ಸುತ್ತೆ. ಅವ್ರಿವಾಗ ಫಾರ್ಮ್ ಹೌಸ್ಗೆ ಹೋಗೋಣ ಅಂತಿದ್ದಾರೆ. ಒಂದ್ ವೇಳೆ ನಾವ್ ಅಲ್ಲಿ ಹೋದ್ರೆ ಇನ್ನು ಎಷ್ಟು ಬೆಂಕಿ ಉರಿಯುತ್ತೆ ಅಂತ ನಿಮ್ಗೆ ಐಡಿಯಾ ಇದೆಯಾ? ಮ್ಯಾರೇಜ್ ಮುಂಚೆ ನಾವೇನ್ ಅಷ್ಟೊಂದು ಹತ್ರ ಆಗೋಕೆ ಇಷ್ಟ ಪಡ್ತಿಲ್ಲ, ಆದ್ರೆ ಆ ಫೀಲಿಂಗ್ ಹೇಗಿರುತ್ತೆ ಅಂತ ನಿಮ್ಗೆ ಇಮ್ಯಾಜಿನ್ ಮಾಡೋಕ್ಕೂ ಆಗಲ್ಲ. ನಮ್ ಕಂಡೀಷನ್ ಹೇಗಿದೆ ಅಂದ್ರೆ, ಕೈಯಲ್ಲಿ ಒಂದು ಗ್ಲಾಸ್ ವಾಟರ್ ಇದೆ, ಆದ್ರೆ ಅದನ್ನ ಕುಡಿಯೋಕಾಗ್ತಿಲ್ಲ ಅಂದ್ಲು. ಈಶಾ ಸಿಟ್ಟಿನಿಂದ ಅಂದ್ಲು, ಯು ಆರ್ ಸೋ ಶೇಮ್ಲೆಸ್. ಹಾದಿರಾ ಸ್ಮೈಲ್ ಮಾಡ್ತಾ ಅಂದ್ಲು, ನಾನಿನ್ನೂ ನಿಮ್ಗಿಂತ ಕೆಳಮಟ್ಟದವಳೆ ಇರಬಹುದು. ಸೊ ಈ ಸ್ಟೋರಿಯ ಮಾರಲ್ ಏನಂದ್ರೆ, ಪ್ಲೀಸ್ ನಾವಿಬ್ರು ಹಸ್ಬೆಂಡ್ ಅಂಡ್ ವೈಫ್, ನಮ್ಮಿಂದ ಸ್ವಲ್ಪ ದೂರ ಇರಿ. ನಾನು ಖಂಡಿತವಾಗಿಯೂ ನನ್ನ ಗಂಡನನ್ನ ಎತ್ಕೊಂಡು ಮಾಲ್ನ 5th ಫ್ಲೋರಿಂದ 1st ಫ್ಲೋರ್ಗೆ ಎಸಿಬಹುದು, ಆದ್ರೆ ನೀವು ನಮ್ಮ ಮ್ಯಾಟರ್ನಲ್ಲಿ ಇಂಟರ್ಫಿಯರ್ ಆಗೋ ಅಗತ್ಯ ಇಲ್ಲ. ಅವನನ್ನ ನೋಡಿ ನಾನು ಸುಮ್ಮನೆ ಇರಲ್ಲ, ನಾನು ಕೂಡ ಜಿಗಿತೀನಿ. ಯಾಕಂದ್ರೆ ನಾವಿಬ್ರು ಒಂದೇ. ನಾವಿಬ್ರು ಒಬ್ರ ನಾನ್ಸೆನ್ಸ್ ಇನ್ನೊಬ್ರು ಸಹಿಸ್ಕೋತೀವಿ, ಆದ್ರೆ ನಿಮ್ಮನ್ನ ಸಹಿಸೋಕೆ ನನ್ನಿಂದ ಆಗಲ್ಲ. ಒಳಗಿರೋ ಬೆಂಕಿ ಇವಾಗ ಹೊರಗ್ ಬರೋಕೆ ಸ್ಟಾರ್ಟ್ ಆಗಿದೆ. ಅದಕ್ಕೆ ನೀವು ದೇವತೆ ತರ ಸೈಲೆಂಟ್ ಆಗಿ ನಮ್ಮಿಂದ ದೂರ ಇರಿ ಅಂದ್ಲು. ಹೀಗೆ ಹೇಳ್ತಾ ಅವಳು ಕೈ ಮುಗಿದ್ಲು. ಹಾದಿರಾನ ಮಾತ್ ಕೇಳಿ ರುದ್ರನ್ಗೆ ನಗು ಬಂತು ಅಂಡ್ ಅವನಿಗೆ ಈಶಾ ಬಗ್ಗೆ ಪಾಪ ಅನ್ನಿಸ್ತು. ಆ ಹುಡುಗಿ ಇವತ್ತು ಯಾರ ಮುಖ ನೋಡಿ ಎದ್ದಿದ್ಲೋ ಏನೋ, ತಾನಾಗಿಯೇ ನಡೆದ್ ಬಂದು ಫುಲ್ ಇನ್ಸಲ್ಟ್ ಮಾಡಿಸ್ಕೊಂಡು ನಿಂತಿದ್ದಾಳೆ. ಅಷ್ಟರಲ್ಲಿ ಈಶಾ ರುದ್ರನನ್ನ ನೋಡಿ ವ್ಯಂಗ್ಯವಾಗಿ ಕೇಳಿದ್ಲು, ನೀವು ಈ ಮೆಂಟಲ್ ಹುಡುಗಿನ ಮ್ಯಾರೇಜ್ ಆಗ್ತಿದ್ಯಾ ಅಂದ್ಲು. ರುದ್ರ ಕೂಡ ತಕ್ಷಣ ಅಂದ, ಅಟ್ಲೀಸ್ಟ್ ಅವಳು ಈಸಿಯಾಗಿ ಅರ್ಥ ಆಗಲ್ಲ. ನಾನಿಂತ ಮೆಂಟಲ್ ಪೀಪಲ್ನ ಹ್ಯಾಂಡಲ್ ಮಾಡಬಲ್ಲೆ. ಅವರು ತುಂಬಾನೇ ಕ್ಯೂಟ್ ಇರ್ತಾರೆ, ಆದ್ರೆ ನನ್ಗೆ ಈ ಬುದ್ಧಿವಂತರು ಅಂದ್ರೆ ಆಗಲ್ಲ. ಇವಳು ಹೇಳಿರೋ ಮಾತು ನಿನ್ಗೆ ಅರ್ಥ ಆಗಿದ್ರೆ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ ಅಂದ. ಈಶಾ ಸಿಟ್ಟಿನಿಂದ ಅಲ್ಲಿಂದ ಹೊರಟೋದ್ಲು. ಆದಿರಾ ಅವಳು ಹೋಗೋದನ್ನೇ ನೋಡ್ತಿದ್ಲು. ಅವಳು ಹಿಂದಿನಿಂದ ಈಶಾಳ ನಡಿಗೆಯನ್ನ ಅಬ್ಸರ್ವ್ ಮಾಡ್ತಿದ್ಲು. ಆ ಹೈ ಹೀಲ್ಸ್ ಹಾಕೊಂಡು ಅವಳು ನಡೆಯೋ ರೀತಿ ಒಂಥರ ಬಾತ್ಕೋಳಿ ತರ ಇತ್ತು. ಅವಳ ಫೇಸ್ ಪೂರ್ತಿ ಕೆಂಪಗಾಗಿ ಹೋಗಿತ್ತು. ರುದ್ರ ಅವಳನ್ನ ನೋಡಂದ, ಏನ್ ನೋಡ್ತಿದ್ಯಾ ಅಂದ. ಆದಿರಾ ಮುಖ ಮುದುರ್ಕೊಂಡು ಅಂದ್ಲು, ಅಲ್ಲ, ಈ ಬಾತ್ಕೋಳಿ ತರ ಇರೋ ಆಕೃತಿಲಿ ನಿನಗೆ ಏನ್ ಇಷ್ಟ ಆಯ್ತು ಅಂದ್ಲು. ಹೀಗೆ ಹೇಳಿ ಅವಳು ಈಶಾಳ ಮತ್ತೆ ನೋಡೋಕೆ ಅಂದ್ಲು. ಅವಳು ನಡೆಯೋದು ನೋಡು, ಸ್ವಲ್ಪ ಸ್ಲಿಪ್ ಆದ್ರೂ ಪೂರ್ತಿ ಲ್ಯಾಂಡ್ ಸ್ಲೈಡ್ ತರ ಬೀಳ್ತಾಳೆ ಅಂದ್ಲು. ರುದ್ರ ನಗ್ತಾ ಅಂದ, ಅವಳನ್ನ ಬಿಟ್ಬಿಡು, ಅವಳು ಆವಾಗ್ಲೇ ತುಂಬಾನೇ ಕೆಳಗ್ ಬಿದ್ದಿದ್ದಾಳೆ. ಇವಾಗ ನನ್ ಮೇಲೆ ಕಾನ್ಸಂಟ್ರೇಟ್ ಮಾಡು. ನೀನು ನನ್ನ ಜೊತೆ ಫಾರ್ಮ್ ಹೌಸ್ಗೆ ಬರ್ತೀಯಾ ಅಥವಾ ಇಲ್ವಾ ಅಂದ. ಆದಿರಾ ತಲೆ ಅಲ್ಲಾಡ್ಸಿ ಅಂದ್ಲು, ಖಂಡಿತ ಬರಲ್ಲ ಅಂದ್ಲು. ಅದರೊಂದಿಗೆ ಅವಳು ಲಿಫ್ಟ್ ಏರಿಯಾ ಕಡೆಗೆ ಹೋದ್ಲು. ರುದ್ರ ಮುಖ ಮುದುಡಿಕೊಂಡು, ಹೋ ಗಾಡ್, ದಯವಿಟ್ಟು ನನಗೊಂದು ವಿಶ್ ಕೊಡು. ಇವಳು ಟಾಂಗ್ ಅನ್ನ ಸ್ವಲ್ಪ ಕಡಿಮೆ ಮಾಡಿ ಇವಳನ್ನ ಸ್ವಲ್ಪ ಜಾಸ್ತಿ ರೊಮ್ಯಾಂಟಿಕ್ ಮಾಡು ಅಂದ. ಅದರೊಂದಿಗೆ ಅವನು ಆದಿರಾಳನ್ನ ಫಾಲೋ ಮಾಡ್ದ. ಅವರಿಬ್ರು ಪಾರ್ಕಿಂಗ್ ಏರಿಯಾಗೆ ಬಂದು ಕಾರ್ ಹತ್ತಿ ರಾಜವಂಶಿ ಮ್ಯಾನ್ಷನ್ ಕಡೆ ಹೊರಟ್ರು. ಆಗ ಸಂಜೆ ಸುಮಾರು 6ರಿಂದ 7 ಗಂಟೆಯಾಗಿತ್ತು. ಇಬ್ರು ಒಳಗಡೆ ಹೋದ್ರು. ಆದಿರಾ ರುದ್ರನ ನೋಡಿ, ನಾನು ಹೃದಿಕಾ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ, ನೀವು ಫ್ರೆಶ್ ಆಗೋವರೆಗೆ ಅಂದ್ಲು. ರುದ್ರ ಅವಳ ಮಣಿಕಟ್ಟನ್ನ ಗಟ್ಟಿಯಾಗಿ ಹಿಡಿದು, ನೀನು ಹೊರಗಿನಿಂದ ಬಂದಾಗ ಮೊದಲು ಫ್ರೆಶ್ ಆಗ್ಬೇಕು, ಹೊರಗಡೆ ತುಂಬಾನೇ ಬ್ಯಾಕ್ಟೀರಿಯಾ ಇರುತ್ತೆ,
ನೀನ್ ಹಾಗೇನೆ ಹೃದಿಕಾ ಹತ್ರ ಹೋದ್ರೆ ಆ ಎಲ್ಲಾ ಬ್ಯಾಕ್ಟೀರಿಯಾ ಅವಳಿಗೂ ಸ್ಪ್ರೆಡ್ ಆಗುತ್ತೆ. ಅದಕ್ಕೆ ಬಾ, ಒಟ್ಟಿಗೆ ಫ್ರೆಶ್ ಆಗೋಣ ಅಂದ. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ರು ರೆಡಿಯಾಗಿ ಕೆಳಗಡೆ ಬಂದ್ರು. ಅಲ್ಲಿ ಸರ್ವೆಂಟ್ ಡೈನಿಂಗ್ ಟೇಬಲ್ ಮೇಲೆ ಡಿನ್ನರ್ ಅರೇಂಜ್ ಮಾಡ್ತಿದ್ದ. ರುದಿಕಾ ಕೂಡ ಅನಿಕಾ ಜೊತೆ ತನ್ನ ರೂಮಿಂದ ಹೊರಗ್ ಬಂದ್ಲು. ಆದಿರ ತಕ್ಷಣ ಅನಿಕಾ ಹತ್ರ ಇದ್ದ ರುದಿಕಾನ ಎತ್ಕೊಂಡ್ಲು. ಮಧ್ಯಾಹ್ನದಿಂದ ಅವಳನ್ನ ನೋಡೋಕೆ ಆದಿರ ಫುಲ್ ಎಕ್ಸೈಟ್ ಆಗಿದ್ಲು. ಆದ್ರೆ ಶಾಪಿಂಗ್ ಬ್ಯುಸಿಯಲ್ಲಿ ರುದ್ರ ಅವಳನ್ನ ಬಿಟ್ಟಿರ್ಲಿಲ್ಲ. ಅವಳು ರುದಿಕಾನ ತನ್ನ ಮಡ್ಲಲ್ಲಿ ಇಟ್ಕೊಂಡು, ಮಮ್ಮಿ ಇವತ್ತು ನಿನ್ನನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದಾರೆ. ಇವತ್ ರಾತ್ರಿ ನೀನು ಮಮ್ಮಿ ಜೊತೆ ಮಲಗ್ಬೇಕಂತ ಅಮ್ಮ ಡಿಸೈಡ್ ಮಾಡಿದ್ದಾರೆ ಅಂದ್ಲು. ಅವಳಾಗ ಹೇಳಿದ್ದೆ ತಡ. ಸಮಾಧಾನವಾಗಿ ಊಟ ಮಾಡ್ತಿದ್ದ ರುದ್ರನ್ಗೆ ಸಡನ್ ಆಗಿ ಕೆಮ್ಮು ಸ್ಟಾರ್ಟ್ ಆಯ್ತು. ಎಲ್ರೂ ಅವನನ್ನೇ ನೋಡ್ತಿದ್ರು. ಆದಿರ ಮುಖದಲ್ಲಿ ಒಂದ್ ಸಣ್ಣ ಸ್ಮೈಲ್ ಇತ್ತು. ಅನಿಕಾ ಕೂಡ ರುದ್ರನನ್ನೇ ನೋಡ್ತಿದ್ಲು. ಇವಾಗ ರುದ್ರ ತನ್ನನ್ನು ತಾನು ಕಂಟ್ರೋಲ್ ಮಾಡ್ಕೊಂಡು ಅನಿಕಾಗೆ ಯಾವುದೋ ಸನ್ನೆ ಮಾಡ್ದ. ಅನಿಕಾ ಕಣ್ಗಳು ಮೊದಲು ಅರಳಿದ್ವು. ನೆಕ್ಸ್ಟ್ ಮೂಮೆಂಟ್ ಅವಳು ಸ್ವಲ್ಪ ನಕ್ಕು ಆದಿರ ಕಡೆ ನೋಡಿ ಅಂದ್ಲು, ಆದ್ರೆ ನೀನು ಹೃದಿಕಾನ ನಿನ್ ಜೊತೆ ಕರ್ಕೊಂಡು ಹೋದ್ರೆ ನಾನು ಹೇಗ್ ಮಲ್ಗೋದು ಅಂದ್ಲು. ಆದಿರ ಅವಳ ಪ್ಲಾನ್ ಅನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಲು. ಅನಿಕಾ ಅಂಡ್ ರುದ್ರ ನಡುವೆ ನಡೆದ ಆ ಸಿಗ್ನಲ್ಸ್ ಅವಳ ಕಣ್ಣಿಗೆ ಬಿದ್ದಿತ್ತು. ಅವಳು ತಕ್ಷಣ ಅಂದ್ಲು, ಹಾಗಾದ್ರೆ ನೋ ಪ್ರಾಬ್ಲಮ್. ನಿನ್ಗೆ ಹೃದಿಕಾ ಇಲ್ದೆ ಮಲ್ಗೋಕ್ ಆಗಲ್ಲ ಅಂದ್ರೆ ನಾನಿವತ್ತು ನಿನ್ ರೂಮಲ್ಲೇ ಮಲಗ್ತೀನಿ. ನೀನು ಅಂಡ್ ನಾನು ಬೆಡ್ ಕಾರ್ನರ್ ನಲ್ಲಿ ಇರೋಣ. ಹೃದಿಕಾ ನಮ್ಮಿಬ್ರ ಮಧ್ಯ ಇರ್ತಾಳೆ. ಸಖತ್ ಮಜಾ ಇರುತ್ತೆ ಅಲ್ವಾ ಅಂದ್ಲು. ಅನಿಕಾ ಈ ಮಾತು ಕೇಳಿ ಫುಲ್ ಶಾಕ್ ಆದ್ಲು. ಯಾಕಂದ್ರೆ ಆ ಕಂಡೀಷನ್ ಅಲ್ಲಿ ಅವಳು ಫುಲ್ ಟ್ರ್ಯಾಪ್ ಆದ ಹಾಗೆ. ನೈಟ್ ಅವಳು ತನ್ನ ಬಾಯ್ ಫ್ರೆಂಡ್ ಜೊತೆ ಮಾತಾಡ್ಬೇಕಿತ್ತು. ಆದ್ರೆ ಆದಿರ ಅಲ್ಲಿದ್ರೆ ಮಾತಾಡೋಕೆ ಚಾನ್ಸೇ ಇಲ್ಲ. ಅವಳು ಬೇಗನೆ ಅಂದ್ಲು, ನಾನು ಹೃದಿಕಾನ ತುಂಬಾನೇ ಪ್ರೀತಿಸ್ತೀನಿ ಅನ್ನೋದು ನಿಜ. ಆದ್ರೆ ನಿನಗಿಂತ ಜಾಸ್ತಿ ಅಲ್ಲ. ನೀನ್ ಅವಳ ತಾಯಿ ಅಂಡ್ ತಾಯಿ ಮಗಳು ಒಟ್ಟಿಗೆ ಇರೋದನ್ನ ನಾನ್ ಹೇಗ್ ಸ್ಟಾಪ್ ಮಾಡ್ಲಿ? ಅದಕ್ಕೆ ಒಂದ್ ಕೆಲ್ಸ ಮಾಡು, ಹೃದಿಕಾನ ನಿನ್ ರೂಮ್ಗೆ ಕರ್ಕೊಂಡು ಹೋಗು. ಇವತ್ತು ನಾನು ಅವಳಿಲ್ದೆ ಅಡ್ಜಸ್ಟ್ ಮಾಡ್ಕೋತೀನಿ. ಜಸ್ಟ್ ಇವತ್ತಷ್ಟೇ ಅಂದ್ಲು. ರುದ್ರ ತಕ್ಷಣ ಅವಳನ್ನ ನೋಡ್ದ. ಅನಿಕಾ ಫುಲ್ ಇನ್ನೋಸೆಂಟ್ ಆಗಿ ಆಕ್ಟ್ ಮಾಡಿದ್ಲು. ಆದಿರ ನಗ್ತಾ ಅಂದ್ಲು, ತುಂಬಾ ಚೆನ್ನಾಗಿದೆ ಅಂದ್ಲು. ರುದ್ರನ ಫೇಸ್ ನಲ್ಲಿ ಕೂಡ ಇಂಟೆನ್ಸ್ ಫೀಲಿಂಗ್ ಇತ್ತು. ನೀನ್ ಬುದ್ಧಿವಂತಲು ಅಂತ ಅನ್ಕೊಂಡಿದ್ರೆ ನಾನು ರುದ್ರ ರಾಜವಂಶಿ, ಯಾರಿಗೂ ಸರಿಸಾಟಿಲ್ಲದ ಮನುಷ್ಯ ಅನ್ನೋ ರೇಂಜ್ಗೆ ಅವನ ಲುಕ್ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಎಲ್ಲರೂ ಡಿನ್ನರ್ ಮುಗಿಸಿದ್ರು ಅಂಡ್ ಆದಿರ ಅನಿಕಾ ಮತ್ತೆ ಹೃದಿಕಾ ಜೊತೆ ಹೊರಗಡೆ ಹೋದ್ಲು. ಅವಳಿಗೆ ಜಸ್ಟ್ ಒಂದು ವಾಕ್ ಮಾಡ್ಬೇಕು ಅನ್ನಿಸ್ತು. ರುದ್ರ ಕೂಡ ಗಾರ್ಡನ್ ಏರಿಯಾಗೆ ಬರ್ಬಹುದು ಅಂತ ಅವಳು ಥಿಂಕ್ ಮಾಡಿದ್ಲು. ಆದ್ರೆ ರುದ್ರ ಹೊರಗ್ ಬರ್ಲೇ ಇಲ್ಲ. ಸುಮಾರು ಅರ್ಧ ಗಂಟೆ ಆದ್ಮೇಲೆ ಆದಿರ ಹೃದಿಕಾನ ಕರ್ಕೊಂಡು ತನ್ನ ರೂಮ್ಗೆ ಬಂದ್ಲು. ಅವಳು ಡೋರ್ ಓಪನ್ ಮಾಡಿದ ತಕ್ಷಣ ರುದ್ರ ಫುಲ್ ಸ್ಮೈಲ್ ಮಾಡ್ತಾ ಸರ್ಪ್ರೈಸ್ ಅಂದ. ಹೀಗೆ ಹೇಳ್ತಾ ಅವನು ಎದುರುಗಡೆ ಕೈ ತೋರಿಸ್ದ. ಅಲ್ಲೊಂದು ದೊಡ್ಡ ಕ್ಯೂಟ್ ಸ್ವಿಂಗ್ ಇತ್ತು. ರುದಿಕಾ ಇತ್ತೀಚೆಗೆ ಬೆಡ್ ಮೇಲೆ ಕಂಫರ್ಟಬಲ್ ಆಗಿ ಮಲಗೋದನ್ನ ಕಲ್ತಿದ್ಲು. ಸೊ ಸ್ವಿಂಗ್ ನಲ್ಲಿ ಮಲಗೋದು ಸ್ಟಾಪ್ ಆಗಿತ್ತು. ಆದ್ರೆ ರುದ್ರ ಇವತ್ತು ರುದಿಕಾಗೋಸ್ಕರ ಸ್ಪೆಷಲ್ ಆಗಿ ಹೊಸ ಸ್ವಿಂಗ್ ಆರ್ಡರ್ ಮಾಡಿದ್ದ. ಅದು ಕೂಡ ಜಸ್ಟ್ ಹಾಫ್ ಅನ್ ಅವರ್ ಒಳಗಡೆ. ಆದಿರ ಪೂರ್ತಿ ಶಾಕ್ ಆದ್ಲು. ಅವಳು ಆಶ್ಚರ್ಯದಿಂದ ರುದ್ರನನ್ನ ನೋಡಿ, ಇಂಪಾಸಿಬಲ್ ರಾಜವಂಶಿ ಸರ್, ನೀವ್ ಇಷ್ಟೊಂದು ಹಾರ್ನಿ ಅಂತ ನನಗೆ ನಿಜಕ್ಕೂ ಗೊತ್ತಿರ್ಲಿಲ್ಲ ಅಂದ್ಲು. ರುದ್ರ ತಕ್ಷಣ ಅಂದ, ತುಂಬಾನೇ. ಫಸ್ಟ್ ಆಫ್ ಆಲ್ ನಮ್ಗೆ ಜಸ್ಟ್ ಸ್ವಲ್ಪ ಪರ್ಸನಲ್ ಟೈಮ್ ಸಿಗುತ್ತೆ. ಆದ್ರೆ ನೀನು ಅದ್ರಲ್ಲೂ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತೀಯಾ? ನಮ್ಮ ಮಧ್ಯೆ ಪದೇ ಪದೇ ಯಾರಾದ್ರೂ ಬರ್ತಾನೆ ಇರ್ತಾರೆ. ಅದಕ್ಕೆ ನನ್ನ ಬ್ರೈನ್ ಯೂಸ್ ಮಾಡ್ಬೇಕಾಗಿ ಬಂತು. ಇವಾಗ ನೀನು ಹೃದಿಕಾನ ನನಗ್ ಕೊಡು. ಇವತ್ತು ಅವಳ ಪಪ್ಪ ಅವಳಿಗೆ ಚೆನ್ನಾಗಿ ನಿದ್ದೆ ಮಾಡಿಸ್ತಾನೆ. ಅಂಡ್ ಅದಾದ್ಮೇಲೆ ಅಂತ ಮಾತ್ ನಿಲ್ಸಿ ಕಣ್ಣು ಹೊಡೆದ. ಆದಿರ ಅವನ್ ಮಾತ್ ಕೇಳಿ ಅವಳ ಕಣ್ಗಳು ಪೂರ್ತಿ ಅರಳಿದ್ವು. ಆದ್ರೆ ಪಾಸಿಬಲ್ ಇಲ್ಲ ಅಂತ ಹೇಳ್ತಾ ಅವಳು ಮಗುನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲ್ಗಿ ಕಣ್ಣು ಮುಚ್ಚಿದ್ಲು. ರುದ್ರ ತಕ್ಷಣ ಅಂದ, ಕಣ್ಣು ಮುಚ್ಚಬೇಡ, ನೀನ್ ಇವಾಗ್ಲೇ ನಿದ್ದೆ ಮಾಡೋ ಹಾಗಿಲ್ಲ. ಇವಾಗ ಮಲಗ್ಬೇಕಾಗಿರೋದು ಹೃದಿಕಾ ಮಾತ್ರ ಅಂದ.
ಹಾದಿರಾ ತಲೆ ಅಲ್ಲಾಡ್ಸಿ ಕಣ್ಬಿಟ್ಟು ಸೀಲಿಂಗ್ ಕಡೆ ನೋಡ್ತಿದ್ಲು. ಸ್ವಲ್ಪ ಹೊತ್ತಿನ ನಂತರ ಅವಳಿಗೆ ಬೋರ್ ಆಯ್ತು. ಅದಕ್ಕೆ ತನ್ನ ಫೋನ್ ತಗೊಂಡು ಏನೋ ಸ್ಕ್ರಾಲ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರ ಋತಿಕಾನ ಮಲಗ್ಸೋಕೆ ಟ್ರೈ ಮಾಡ್ತಿದ್ದ. ಜಸ್ಟ್ ಒಂದು 5 or 7 minutes ನಲ್ಲಿ ಋತಿಕಾ ಫುಲ್ ನಿದ್ದೆಗೆ ಜಾರದ್ಲು. ರುದ್ರ ನೆಮ್ಮದಿಯಿಂದ ಒಂದು ಲಾಂಗ್ ಬ್ರೆತ್ ತಗೊಂಡು ಆದಿರಾ ಹತ್ರ ಬಂದ. ಅವನು ಅವಳ ಕೈಯಿಂದ ಫೋನ್ ಕಸ್ಕೊಂಡು ಅಂದ, ರಾಜವಂಶಿ ಸರ್ ಇರುವಾಗ ಫೋನಲ್ಲಿ ಏನು ಇರಲ್ಲ ಹಾರ್ಟ್ ಬೀಟ್. ಏನೇ ಇದ್ರೂ ಅದು ನಿನ್ನ ಈ ರಾಜವಂಶಿ ಸರ್ ಹತ್ರ ಮಾತ್ರ ಇರೋದು ಅಂದ. ಸೊ ಫೋನ್ ಸೈಡ್ಗಿಟ್ಟು ನಿನ್ನ ರಾಜವಂಶಿ ಸರ್ನ ಎಂಜಾಯ್ ಮಾಡು ಅಂದ. ಅವನು ಹೀಗೆ ಹೇಳ್ತಾ ಅವಳನ್ನ ತುಂಬಾನೇ ಇಂಟೆನ್ಸ್ ಆಗಿ ನೋಡ್ದ. ಆದಿರಾ ಮೆಲ್ಲಗೆ ಸ್ಮೈಲ್ ಮಾಡಿದ್ಲು. ರುದ್ರ ಅವಳ ಸೊಂಟದ ಮೇಲೆ ಕೈ ಇಟ್ಟು ಹತ್ರ ಹೇಳ್ಕೊಂಡು ಅವಳನ್ನ ತನ್ನ ಮೇಲೆ ಮಲಗಿಸ್ಕೊಂಡು ಬೆಡ್ ಮೇಲೆ ವಾಂಡರ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಅವನು ಆದಿರಾ ಫೇಸ್ ತನ್ನ ಕೈಗೆ ತಗೋಬೇಕು ಅನ್ನೋಷ್ಟರಲ್ಲೇ ಋತಿಕಾ ಸಡನ್ ಆಗಿ ಮತ್ತೆ ಅಳೋಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಬೆಡ್ ಮೇಲೆ ಎದ್ದು ಕೂತು ಕಣ್ಣು ಉಜ್ಕೊಳ್ತಾ ಮಮ್ಮ ಮಮ್ಮ ಬೂ ಬೂ ಅಂದ್ಲು. ಅವಳ ವಾಯ್ಸ್ ಕೇಳಿದ ತಕ್ಷಣ ಆದಿರಾ ರುದ್ರನಿಂದ ದೂರ ಇದ್ಲು. ರುದ್ರ ಅವಳ ಕೈ ಹಿಡಿದು ತಡೆದು ಅಂದ, ಪ್ಲೀಸ್ ಜಸ್ಟ್ 2 minutes ವೇಟ್ ಮಾಡೋಣ ಅಂದ. ಯಾರಿಗ್ ಗೊತ್ತು, ಅವಳು ತಾನಾಗೆ ಮತ್ತೆ ನಿದ್ದೆ ಮಾಡ್ಬೋದಲ್ವಾ ಅಂದ. ಆದಿರಾ ಸ್ವಲ್ಪ ಸಿಟ್ಟಿನಿಂದ ಅಂದ್ಲು, ರಾಜವಂಶಿ ಸರ್, ನೀವ್ ಏನ್ ಹೇಳ್ತಿದ್ದೀರಾ? ಅವಳು ಬೂಬು ಕೇಳ್ತಿದ್ದಾಳೆ, ಆದ್ರೆ ನೀವು ಅವಳು ಮಲಗ್ತಾಳೆ ಅಂತ ಹೇಳ್ತಿದ್ದೀರಾ? ಹಾಲ್ ಸಿಗೋವರೆಗೂ ಅವಳು ಹೇಗ್ ತಾನೇ ಮಲ್ಗೋಕ್ ಸಾಧ್ಯ? ನಾನ್ ಕೆಳಗಡೆ ಹೋಗಿ ಅವಳಿಗೆ ಮಿಲ್ಕ್ ತರ್ತೀನಿ ಅಂದ್ಲು. ಇದನ್ ಕೇಳಿದ್ಮೇಲೆ ರುದ್ರ ಪೂರ್ತಿ ಕನ್ಫ್ಯೂಸ್ ಆದ. ನೀನೊಂದ್ ಕೆಲ್ಸ ಮಾಡು, ನೀನ್ ಇಲ್ಲೇ ಇರು, ನಾನೇ ಅವಳಿಗೆ ಹಾಲ್ ತರ್ತೀನಿ, ಜಸ್ಟ್ 2 minutes ಅಲ್ಲಿ ತಂದು ಕೊಡ್ತೀನಿ ಅಂದ. ಆದಿರಾ ತಕ್ಷಣ ಅಂದ್ಲು, "ಆ, ಆದ್ರೆ ನೀವು..." ಅವಳು ತನ್ನ ಸೆಂಟೆನ್ಸ್ ಮುಗ್ಸೋಕು ಮುಂಚೆನೆ ರುದ್ರ ಅಂದ, ನಾನೇ ತರ್ತೀನಿ ಅಂತ ಹೇಳದ್ನಲ್ಲ ಹಾರ್ಟ್ ಬೀಟ್, ನನ್ಗೆ ಮಗುವಿಗೆ ಹಾಲ್ ಹೇಗ್ ಪ್ರಿಪೇರ್ ಮಾಡ್ಬೇಕಂತ ಚೆನ್ನಾಗ್ ಗೊತ್ತು ಅಂದ. ಹಾಗೇಳಿ ಅವನು ಎದ್ದು ರೂಮಿಂದ ಹೊರಟು ಹೋದ. ಆದಿರಾ ಅವನ ಆಕ್ಟಿಂಗ್ ನೋಡಿ ಮೆಲ್ಲಗೆ ನಕ್ಲು. ಅವಳು ರುದಿಕಾನ ಕೇರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ಮಗುವನ್ನ ಆ ಹೊಸ ಸ್ವಿಂಗ್ ನಲ್ಲಿ ಮಲಗಿಸೋ ಬದಲು ತನ್ನ ಪಕ್ಕದಲ್ಲೇ ಬೆಡ್ ಮೇಲೆ ಮಲಗಿಸ್ಕೊಂಡ್ಲು. ಅವಳ ಜೊತೆ ಆಟ ಆಡ್ತಾ ಅವಳ ಕೆನ್ನೆ ಮತ್ತ ಕೂದಲನ್ನ ಪ್ರೀತಿಯಿಂದ ಸವರ್ತಿದ್ಲು. ಮೆಲ್ಲಗೆ ಅವಳ ಹೊಟ್ಟೆಯ ಮೇಲೆ ಬೆರಳುಗಳನ್ನ ಆಡಿಸ್ತಾ ಅವಳ ಪುಟ್ಟ ಮಗನ್ನ ಎಳಿತಾ ಟೈಮ್ ಸ್ಪೆಂಡ್ ಮಾಡ್ತಿದ್ಲು. ಅಷ್ಟರಲ್ಲಿ ರುದ್ರ ಕಿಚನ್ ನಲ್ಲಿ ಫುಲ್ ಸಿಕ್ಕ ಹಾಕೊಂಡಿದ್ದ. ರುದಿಕಾಳ ಮಿಲ್ಕ್ ಬಾಟಲ್ ಎಲ್ಲಿದೆ ಅಂತ ಹುಡ್ಕೋಕೆ ಆಗ್ತಿರ್ಲಿಲ್ಲ. ಅಂಡ್ ಹಾಲಿಗೆ ಶುಗರ್ ಆಡ್ ಮಾಡ್ಬೇಕಾ ಬೇಡ್ವಾ ಅಂತ ಅವನಿಗೆ ಐಡಿಯಾ ಇರಲಿಲ್ಲ. ಆದ್ರೆ ಸಕ್ಕರೆ ಇಲ್ದೆ ಮಗು ಹಾಲ್ ಹೇಗೆ ಕುಡಿಯುತ್ತೆ ಅಂತ ಥಿಂಕ್ ಮಾಡಿ ಕೊನೆಗೆ ಹಾಲ್ಗೆ 1 ಸ್ಪೂನ್ ಶುಗರ್ ಆಡ್ ಮಾಡ್ದ. ಸುಮಾರು 10 ನಿಮಿಷಗಳ ಸರ್ಕಸ್ ಆದ್ಮೇಲೆ ಅವನು ಹಾಲಿನ ಬಾಟಲ್ ತಗೊಂಡು ರೂಮ್ಗೆ ವಾಪಸ್ ಬಂದ. ಆದ್ರೆ ಅಲ್ಲಿ ಆದಿರಾ ಅಂಡ್ ರುದಿಕಾ ಇಬ್ರು ಬೆಡ್ ಮೇಲೆ ಕಣ್ಣು ಮುಚ್ಚಿ ಮಲಗಿದ್ರು. ರುದ್ರ ಹತ್ರ ಬಂದು ತನ್ನ ತಲೆ ಸವರ್ಕೊಳ್ತಾ ಮೆಲ್ಲಗೆ ಅಂದ, ನಾನೊಂದ್ ಕೆಲ್ಸ ಮಾಡ್ತೀನಿ, ಲಿಟಲ್ ಹಾರ್ಟ್ ಬೀಟ್ ಇಲ್ಲೇ ಬೆಡ್ ಮೇಲೆ ಕಂಫರ್ಟಬಲ್ ಆಗಿ ಮಲಗಿರ್ಲಿ, ನಾವಿಬ್ರು ಆ ಕಡೆ ಶಿಫ್ಟ್ ಆಗೋಣ. ಅಂದ್ರೆ ನಾವಿಬ್ರು ಹೋಗಿ ಸೋಫಾ ಮೇಲೆ ಮಲ್ಗೋಣ. ಹೇಗಿದ್ರು ಇವಾಗ ಯಾರಿಗ್ ನಿದ್ದೆ ಬರ್ತಿದೆ ಹೇಳು? ನನ್ಗಿವಾಗ ನನ್ನ ಹಾರ್ಟ್ ಬೀಟ್ ಜೊತೆ ರೊಮ್ಯಾನ್ಸ್ ಮಾಡ್ಬೇಕಷ್ಟೆ ಅಂದ. ಹೀಗೆ ಹೇಳ್ತಾ ಅವನು ಇವಾಗ ಆದಿರಾ ಕಡೆ ಬಂದ. ಆ ಹಾಲಿನ ಬಾಟಲಿಯನ್ನ ಸೈಡ್ ನಲ್ಲಿ ಇಟ್ಟು ಆದಿರಾ ಸೊಂಟದ ಮೇಲೆ ಕೈ ಹಾಕಿ ಅವಳನ್ನ ಲೈಟ್ ಆಗಿ ಕ್ಯಾರೆಸ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಆದಿರಾ ತುಂಬಾನೇ ಡೀಪ್ ಸ್ಲೀಪ್ ನಲ್ಲಿದ್ರಿಂದ ಅವಳಿಗೆ ರುದ್ರನ ಈ ರೊಮ್ಯಾಂಟಿಕ್ ಟಚ್ ಬಗ್ಗೆ ಸ್ವಲ್ಪನೂ ಐಡಿಯಾ ಇರ್ಲಿಲ್ಲ. ಅದೇ ಟೈಮಲ್ಲಿ ರುದ್ರ ಕಂಟಿನ್ಯೂಸ್ ಆಗಿ ಅವಳ ಸೊಂಟ ಸವರ್ತಿದ್ದ. ಆಮೇಲೆ ಆದಿರಾ ಕಣ್ಬಿಟ್ಟು ನೋಡಿ ಸಡನ್ ಆಗಿ ಎದ್ದು ಕೂತು, ಆ, ಆ, ನೀವು ರುದಿಕಾಗೆ ಹಾಲು ತಂದಿದ್ದೀರಾ ರಾಜವಂಶಿ ಸರ್? ಫಸ್ಟ್ ಆ ಮಿಲ್ಕ್ ಬಾಟಲ್ ಕುಡಿ ನನ್ಗೆ ಅಂದ್ಲು. ಅವಳು ಇನ್ನೂ ಮಾತಾಡ್ತಿರುವಾಗ್ಲೇ ರುದ್ರ ಅವಳ ಬಾಯಿಯ ಮೇಲೆ ಕೈ ಇಟ್ಟು, ಸ್ವಲ್ಪ ಲೋ ವಾಯ್ಸ್ ಅಲ್ಲಿ ಮಾತಾಡು, ರುದಿಕಾ ಎಚ್ಚರ ಆದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಅವಳಿವಾಗ ಕಂಫರ್ಟಬಲ್ ಆಗಿ ನಿದ್ದೆ ಮಾಡ್ತಿದ್ದಾಳೆ, ಸೊ ಅವಳನ್ನ ಡಿಸ್ಟರ್ಬ್ ಮಾಡ್ಬೇಡ, ನೀನು ನನ್ನ ಜೊತೆ ಸೋಫಾ ಹತ್ರ ಬಾ ಅಂದ. ಹೀಗೆ ಹೇಳ್ತಾ ಅವನು ಮತ್ತೆ ಅವಳ ಸೊಂಟದ ಮೇಲೆ ಕೈ ಹಾಕಿ ತನ್ನ ಕಡೆ ಎಳ್ಕೊಂಡ. ಅದಕ್ಕೆ ಆದಿರಾ ತುಂಬಾನೇ ಸರ್ಪ್ರೈಸ್ ಆಗಿ ಅವನನ್ನ ನೋಡಿದ್ಲು.
ಅವಳು ಹಿಂದೆ ತಿರುಗಿ ಫುಲ್ ನಿದ್ದೆಯಲ್ಲಿದ್ದ ರುದಿಕಾ ಕಡೆ ನೋಡಿದ್ಲು. ಅವಳು ಇವಾಗ್ಲೇ ಎದ್ದೇಳಲ್ಲ ಅಂತ ಅನ್ಕೊಂಡು ಮೆಲ್ಲಗೆ ಸೋಫಾ ಮೇಲೆ ರುದ್ರನ್ ಜೊತೆ ಜಾಯಿನ್ ಆದ್ಲು. ಆದ್ರೆ ನೆಕ್ಸ್ಟ್ ಸೆಕೆಂಡ್ ಮತ್ತೆ ಅಳೋ ಸೌಂಡ್ ಬಂತು. ರುದ್ರನ ಫೇಸ್ ಇವಾಗ ಪೂರ್ತಿ ಡಲ್ ಆಯ್ತು. ಆ ದಿನ ಬೆಡ್ ಕಡೆ ನೋಡಿದ್ರೆ ರುದಿಕಾ ಆವಾಗ್ಲೇ ಎದ್ದು ಕೂತಿದ್ಲು. ಅವಳು ತನ್ನ ಕೈ ಕಾಲುಗಳನ್ನ ಹೊಡ್ಕೊಂಡು ಜೋರಾಗಿ ಅಳ್ತಾ ಇದ್ಲು. ಅವಳ ಅಳು ಕೇಳಿದ ತಕ್ಷಣ ಆದಿರ ರುದ್ರನಿಂದ ದೂರ ಎದ್ದು ರುದಿಕಾನ ನೋಡ್ಕೊಳ್ಳೋಕೆ ಓಡ್ ಬಂದ್ಲು. ರುದ್ರ ಮಾತ್ರ ಕಣ್ ದೊಡ್ಡದ್ ಮಾಡ್ಕೊಂಡು ರುದಿಕಾನೇ ನೋಡ್ತಾ, ಇವತ್ತು ನೀನ್ ನನ್ ಮಗಳು ಅಂತ ಪ್ರೂವ್ ಮಾಡಿದ್ಯಾ ಲಿಟಲ್ ಹಾರ್ಟ್ ಬೀಟ್. ಆದ್ರೆ ಬೇರೆಯವರ ಲೈಫ್ ನಾಶ ಮಾಡ್ಬೇಕು. ಇವಳು ನೋಡಿದ್ರೆ ತನ್ನ ಸ್ವಂತ ತಂದೆ ಪ್ಲಾನ್ ಅನ್ನೇ ಸ್ಪಾಯಿಲ್ ಮಾಡ್ತಿದ್ದಾಳೆ ಅಂತ ಬೇಸರದಿಂದ ಗೊಣಗಾಡ್ದ. ಆದಿರ ರುದಿಕಾಗೆ ಹಾಲು ಕೊಡ್ತಿದ್ಲು. ಅವಳನ್ನ ತನ್ನ ತೋಳ್ಗಳಲ್ಲಿ ಬಿಗಿಯಾಗಿ ಹಿಡ್ಕೊಂಡು, ನನ್ ರುದಿಕಾಗೆ ಏನಾಗಿದೆ ಇವತ್ತು, ನನ್ ಕಂದನ್ಗೆ ಹಾಲ್ ಬೇಕಿತ್ತಾ ಅಂತ ಕೇಳ್ತಾ ಅವಳನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಆ ಬಾಟಲಿಂದ ಹಾಲು ಕುಡ್ಸೋಕೆ ಸ್ಟಾರ್ಟ್ ಮಾಡಿದ್ಲು. ಆ ಈ ತರ ನನಗೂ ಒಂದ್ಸಾರಿ ಫೀಡ್ ಮಾಡು ಅಂದ. ಹಾದಿರ ತಕ್ಷಣ, ನಿಮ್ಗೂ ಈ ರೀತಿ ಮಿಲ್ಕ್ ಕುಡಿಬೇಕು ಅಂತ ಆಸೆ ಇದ್ದಿದ್ರೆ ಮೊದ್ಲೇ ಹೇಳ್ಬೇಕಿತ್ತು ರಾಜವಂಶಿ ಸರ್. ನಾನು ನಿಮ್ಗೂ ಒಂದು ಬಾಟಲ್ ಆರ್ಡರ್ ಮಾಡ್ತಿದ್ದೆ. ಇವಾಗ ಈ ಮನೇಲಿರೋದು ಜಸ್ಟ್ ಒಂದೇ ಬಾಟಲ್, ಅದು ರುದಿಕಾದು. ಇಲ್ಲ ಅಂದ್ರೆ ನೀವು ಕೂಡ ಕ್ಯೂನಲ್ಲಿ ನಿಲ್ಬೇಕಾಗ್ತಿತ್ತು ಅಂದ್ಲು. ಅವಳು ಮಾತಾಡ್ತಿರುವಾಗ ಅವಳ ಫೇಸ್ ನಲ್ಲಿ ಫುಲ್ ನಾಟಿ ಎಕ್ಸ್ಪ್ರೆಷನ್ ಇತ್ತು. ರುದ್ರ ತನ್ನ ಸೀಟಿಂದ ಎದ್ದು ಅವಳ ಹತ್ರ ಹೋದ. ಸುಮಾರು 5 ನಿಮಿಷಗಳ ನಂತರ ರುದಿಕಾ ಫುಲ್ ಡೀಪ್ ಸ್ಲೀಪ್ಗೆ ಜಾರದ್ಲು. ಆದ್ರೆ ಅವಳು ನಿದ್ದೆ ಮಾಡೋಕ್ಕೂ ಮುಂಚೆನೆ ಆದಿರ ಆವಾಗ್ಲೇ ನಿದ್ದೆ ಮಾಡ್ಬಿಟ್ಟಿದ್ಲು. ಅವಳ ಕೈಯಲ್ಲಿದ್ದ ಹಾಲಿನ ಬಾಟಲಿ ಕೆಳಗ್ ಬೀಳೋಕೆ ಹೋಗ್ತಿತ್ತು. ರುದ್ರ ತಕ್ಷಣ ರುದಿಕಾಳ ಬಾಟಲಿಯನ್ನ ಹಿಡ್ಕೊಂಡ. ಅದು ಆಲ್ಮೋಸ್ಟ್ ಖಾಲಿ ಆಗಿತ್ತು. ಅವನು ತನ್ನ ಇಬ್ಬರು ಲಿಟಲ್ ಅಂಡ್ ಬಿಗ್ ಹಾರ್ಟ್ ಬೀಟ್ಸ್ ನೋಡಿ ಮೆಲ್ಲಗೆ ಅಂದ, ನೀವಿಬ್ರು ಸರಿಯಾಗಿ ಯಾವ ಕೆಲ್ಸನೂ ಮಾಡಲ್ಲ. ಫುಲ್ ಯೂಸ್ಲೆಸ್ ನೀವು. ಆದ್ರೆ ನನ್ನನ್ನ ಹೇಗ್ ಇರಿಟೇಟ್ ಮಾಡ್ಬೇಕಂತ ನಿಮ್ಗೆ ಚೆನ್ನಾಗ್ ಗೊತ್ತು. ನೀವಿಬ್ರು ನಂಬರ್ 1 ಲೂಸರ್ಸ್ ಅಂದ. ಅವನ್ ಹೀಗೆ ಹೇಳಿದ್ದೆ ತಡ ರುದಿಕಾ ಸಡನ್ ಆಗಿ ಅಳೋ ತರ ಬಾಯ್ ಬಿಟ್ಲು. ರುದ್ರ ಫುಲ್ ಹೆದ್ರಿ ತಕ್ಷಣ ಅವಳ ಎದೆ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ ಅಂದ, ಸಾರಿ ಕಂದಮ್ಮ, ನಾನ್ ನಿನ್ನ ಯಾವತ್ತು ಯೂಸ್ಲೆಸ್ ಅನ್ನಲ್ಲ. ಅಟ್ಲೀಸ್ಟ್ ನಿನ್ ಮಮ್ಮಿನೂ ಯೂಸ್ಲೆಸ್ ಅನ್ನಲ್ಲ ಅಂದ. ಅವನಿದನ್ನ ಹೇಳಿದ ತಕ್ಷಣ ರುದಿಕಾ ಮತ್ತೆ ಬಾಯಿ ಮುಚ್ಚಿ ಆರಾಮಾಗಿ ನಿದ್ದೆಗೆ ಜಾರದ್ಲು. ರುದ್ರ ಅವಳನ್ನೇ ನೋಡ್ತಾ ನಡ್ಕಬಿಟ್ಟ. ಸ್ವಲ್ಪ ಹೊತ್ತಿನ ನಂತರ ಅವನು ಕೂಡ ಅವ್ರಿಬ್ರ ಜೊತೆ ಫುಲ್ ಡೀಪ್ ಸ್ಲೀಪ್ಗೆ ಹೋದ.